ಇವತ್ತು ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನನ್ನ ಮೇಲೆ ಒತ್ತಡವನ್ನು ತಂದು ಕೊನೆವರೆಗೂ ಕೂಡ ಟೈಲ್ ಎಂಡ್ವರೆಗೂ ನೀರನ್ನು ಕೊಡಬೇಕು. ನಿಮ್ಮ ಕಾಲದಲ್ಲಿ ಇವತ್ತು ಏನು 33 TMC ನೀರು 30 TMC ನೀರು ಹಾಳಾಗ್ತಾ ಇದೆ. ಇವತ್ತು ಆಂಧ್ರ ಪ್ರದೇಶ ಮುಖಾಂತರ ಸಮುದ್ರಕ್ಕೆ ಹೋಗ್ತಾ ಇದೆ. ಅದನ್ನು ನಿಲ್ಲಿಸಬೇಕು ಅಂತೇಳಿ ನನ್ನ ಮೇಲೆ ಒತ್ತಡವನ್ನು ತಂದಿದ್ದಾರೆ. ಆದರೆ ನಾನು ಅವರ ವಾದಕ್ಕೆ ಬದ್ಧನಾಗಿದ್ದೇನೆ. ಆದರೆ ಆಂಧ್ರ ಪ್ರದೇಶ ಇವತ್ತು ಮುಖ್ಯಮಂತ್ರಿಗಳು ನನ್ನ ಹತ್ರ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಆ ಅವಕಾಶ ಕೊಟ್ಟರೆ ಆ 30 TMC ನೀರನ್ನು ನಿಲ್ಲಿಸಿ ನಿಮ್ಮೆಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸವನ್ನು ಈ ಸರ್ಕಾರ ಮಾಡೇ ಮಾಡ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಇವತ್ತು ತಮ್ಮೆಲ್ಲರಿಗೂ ಕೂಡ ಅನೇಕ ನಮ್ಮ ಏನು ಒಂದು ಚಾನೆಲ್ಗಳಿದೆ, ಆ ಚಾನೆಲ್ಗಳ ಅಕ್ಕಪಕ್ಕದಲ್ಲಿ ಯಾವ ರೀತಿ ನೀರು ದುರುಪಯೋಗ ಹಾಕೊಂಡು ಕೊನೆ ಎಂಡಿಗೆ ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತು ನಾವು ಒಂದು ಹೊಸ ಕಾನೂನನ್ನು ತೆಗೆದುಕೊಂಡು ಬಂದಿದ್ದೇವೆ. ಆ ಕಾನೂನನ್ನು 500 ಮೀಟರ್ವರೆಗೂ ಯಾರು ಬೋರ್ವೆಲ್ ಹಾಕಬಾರ್ದು, ಮೋಟ್ರ್ ಹಾಕಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ತೆಗೆದುಕೊಂಡು ಬಂದಿದ್ದೇವೆ. ನೀವೆಲ್ಲ ರೈತಗಳೆಲ್ಲ ನೀವು ಸಹಾಯ ಮಾಡಬೇಕು. ಮೊನ್ನೆ ಸತಿ ನಾನು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಬಂದಿದ್ದೆ. ನಮ್ಮ ಬೋಸರಾಜ್ ಅವರೆಲ್ಲ ಬಂದು ಕರ್ಕೊಂಡು ಶಾಸಕರೆಲ್ಲ ಕರ್ಕೊಂಡು ಹೋಗಿದ್ರು. ಅಲ್ಲೋಗಿ ಬಂಗಾರಪ್ಪನವ್ರ ಕೆರೆ 300 ಕೋಟಿ ರೂಪಾಯಿ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದ್ದಾರೆ.